ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಪಾಪ ಅಜ್ಜಿನ ತಾತನೇ ಇಲ್ಲಿಗೆ ಬರಕ್ ಬಿಟ್ಟಿರಲ್ಲ. ಈ ವಂಶದ ಬಗ್ಗೆ ಅವ್ರಿಗಿರೋಷ್ಟು ಕೋಪ ಹಾಗೆ ಜಿದ್ದು ಯಾರಿಗೂ ಇಲ್ಲ. ನನಗೆ ಪ್ರತಿಯೊಂದು ವಿಷಯನೂ ಚೆನ್ನಾಗಿ ಗೊತ್ತಿದೆ. ನೀವು ಪದ್ಮಿನಿ ಹಿಂದೆ ಬಿದ್ದಿದ್ದು, ಅವಳ ಜೀವನದ ಜೊತೆ ಆಟ ಆಡಿದ್ದು, ಪ್ರತಿಯೊಂದು ಪಿನ್ ಟು ಪಿನ್ ನನಗೆ ನೆನಪಿದೆ. ನಕುಲ್, ಅರೆ ಪದ್ಮಿನಿ, ನಾನು ನಿನ್ನ ನೋಡಕ್ಕಂತಾನೆ ಬಂದೆ. ಸುರಭಿ ಸಿಕ್ಕಿದ್ರು ಮಾತಾಡ್ತಾ ನಿಂತ್ಕೊಂಡೆ. ಎಲ್ಲ ಕೇಳಿಸ್ಕೊಂಡೆ. ಅಲ್ಲ ಪದ್ಮಿನಿ, ಅವಳಿಗೆ ಎಲ್ಲ ನೆನಪಿದೆಯಲ್ಲ, ಅದು ಹೇಗೆ? ಅವಳು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅವಳ ಮುಖನೇ ನೋಡ್ತಾ ಇದ್ದೆ. ಅವಳಿಗೆ ಯಾವುದ್ರ ಬಗ್ಗೆನೂ ಒಂಚೂರು ಡೌಟೇ ಇಲ್ಲ. ಸ್ವತಃ ತಾನೇ ಅನುಭವಿಸಿರೋ ಹಾಗೆ, ಸ್ವತಃ ತಾನೇ ನಿಂತು ನೋಡಿರೋ ಹಾಗೆ ಹೇಳ್ತಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ ಪದ್ಮಿನಿ? ಒಬ್ಬ ಕಣ್ಣಿಲ್ದಿರೋ ಕುರುಡನ್ನು ಕರ್ಕೊಬಂದು ಇವಳು ಮುಂದೆ ನಿಲ್ಸಿದ್ರು ಇವಳನ್ನ ಸುರಭಿ ಅಂತ ನಂಬಿಡ್ತಾನೆ. ಆದ್ರೆ ನಕುಲ್, ನಮಗ್ ಕಣ್ ಕಾಣತ್ತಲ್ವಾ, ಎಲ್ಲನೂ ಬ್ಲೈಂಡಾಗಿ ನಂಬಕ್ಕಾಗಲ್ಲ. ನೀವು ಮಾತ್ರ ಅಲ್ಲ, ಅವಳು ಇಷ್ಟೊಂದು ಡೀಟೇಲ್ ಆಗಿ ಎಲ್ಲ ವಿಚಾರನೂ ಹೇಳ್ತಿರೋದ್ರ ಬಗ್ಗೆ ಮನೆಯವರಿಗೂ ಕುತೂಹಲ ಇದ್ದೇ ಇದೆ. ಇರ್ಲಿ ಬಿಡು, ಇದನ್ನ ಇತ್ಯರ್ಥ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಇದೆ. ಈಗ ನೀನು ಆರೋಗ್ಯ ಹೇಗಿದೆ? ಹೊತ್ತೊತ್ತಿಗೂ ಸರಿಯಾಗಿ ಊಟ ಮಾಡ್ತಿದ್ದೆ ತಾನೆ? ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ತಗೊಂತಿದ್ಯಲ್ವಾ? ಅಥವಾ ಇದ್ರ ಬಗ್ಗೆನೇ 3 ಹೊತ್ತು ಯೋಚನೆ ಮಾಡ್ತಿದ್ದೆ ಹೇಗೆ? ಹಾಗೇನೂ ಇಲ್ಲ ನಕುಲ್. ನಾನೇನೇ ಮರ್ತರು ನನ್ನ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ ಭಾಗ್ಯಮ್ಮ ಇದ್ದಾರೆ, ರುಕ್ಕು ಇದ್ದಾಳೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ನಮ್ಮ ಟೈಮ್ ಹೇಗಿದೆ ನೋಡು ಪದ್ಮಿನಿ. ನೀನು ನಿಶ್ಚಿಂತೆಯಿಂದ ಇರಬೇಕು ಅಂತ ಹೇಳಿ ತವ್ರ ಮನೆಗೆ ಬಂದೆ. ಆದರೆ ಇಲ್ಲಿಗೆ ಬಂದ್ಮೇಲೆ ನೋಡು, ನಿನಗೇನಾದ್ರೂ ಒಂದು ಚಿಂತೆ ಇದ್ದೇ ಇರುತ್ತೆ. ಬರೀ ನೋವು ಸಂಕಟ ಅನುಭವಿಸ್ತಾನೆ ಇದೆಯಾ. ಅಜ್ಜಿನ ಕಳ್ಕೊಂಡೆ, ಸುರಭಿ ಆಪತ್ತಲ್ಲಿದ್ದಾಳೆ. ಈಗ ಬಂದಿರೋಳ ಹೇಗೆ ಒಪ್ಕೊಳ್ಳೋದೋ ಗೊತ್ತಿಲ್ಲ. ಅಷ್ಟ್ರ ಮಧ್ಯೆ ನಿನ್ನ ಆರೋಗ್ಯದ ಬಗ್ಗೆ ಹೇಗೆ ಗಮನ ಕೊಡೋಕ್ಕಾಗತ್ತೆ ಹೇಳು? ನಿನಗೆ ಕಂಫರ್ಟ್ ಅನ್ಸಿಲ್ಲ ಅಂದ್ರೆ ಹೇಳು, ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ನಕುಲ್, ನಂಗೇನೂ ತೊಂದರೆ ಇಲ್ಲ. ಹಾ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ. ಸದ್ಯ ಅಷ್ಟ್ರಲ್ಲಿ ನೀವೇ ಬಂದ್ರಲ್ಲ. ಏನ್ ಪದ್ಮಿನಿ ಅದು? ಸುರಭಿ ಆಪತ್ತಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಲ್ಲ, ನಮ್ಮ ಮನೆಯವ್ರು ಯಾರಿಗೂ ಬರ್ದೇ ಇರೋ ಅನುಮಾನ ನಿಮಗೆ ಹೇಗೆ ಬಂತು? ಅಷ್ಟಕ್ಕೂ ನೀವು ಅವ್ರ ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಬಂದವ್ರನ್ನ ನೇರವಾಗಿ ನೋಡೇ ಇಲ್ಲ ಅಲ್ವಾ? ಆದ್ರೂ ಅಷ್ಟೊಂದು ಕರೆಕ್ಟಾಗಿ ಅವ್ರು ಸರಿ ಇಲ್ಲ, ಅವ್ರ ಜೊತೆ ಸುರಭಿನ್ ಕಳಿಸ್ಬೇಡಿ ಅಂತ ಹೇಳಿದ್ರಲ್ಲ, ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ನಕುಲ್, ಸ್ವಲ್ಪ ನೀರು ತಗೊಂಡ್ಬರ್ತೀಯಾ? ಸರಿ, ಬಂದೆ. ನಕುಲ್, ನೀರು ಕುಡಿರಿ. ಬಾ ಕೂತ್ಕೊ. ನಾನು ಹಿಂಗೆ ಅವತ್ತೇ ಹೇಳಿಲ್ವಾ, ನನ್ನ ಇಂಟ್ಯೂಷನ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ? ಅದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ ಹುಡುಗಿದ ಅಷ್ಟೊಳ್ಳೆ ಫೋಟೋ ಹಾಕಿದ್ದೀರಾ. ಅದನ್ನು ಯಾರೇ ಆದರೂ ಅಡ್ವಾಂಟೇಜಾಗಿ ತೊಗೊಳದೇ ಇರ್ತಾರೆ ಹೇಳು? ಇದೆಲ್ಲ ಕಾಮನ್ ಸೆನ್ಸ್ ಪದ್ಮಿನಿ. ಈಗಿನ ಕಾಲದಲ್ಲಿ ಯಾರನ್ನ ಹೇಗೆ ಯಾಮರಿಸ್ತಾರೆ ಅಂತ ಗೊತ್ತಿಲ್ಲ. ಯಾರನ್ನ ಅಷ್ಟು ಈಸಿಯಾಗಿ ನಂಬಕ್ಕೆ ಹೋಗ್ಬಾರ್ದು. ಸರಿ, ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡ. ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು.